ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಅತ್ತೆ ಎಲ್ಲ ಈ ನಾಗವೇಣಿಯವ್ರ ಮಾತು ಕೇಳ್ಕೊಂಡೆ ನಮ್ಮ ಚಿಕ್ಕತ್ತೆ ಈ ರೀತಿ ಹಾಳಾಗಿರ್ಬೇಕನ್ಸುತ್ತೆ ಅಂತ ಹೇಳ್ತಾ ಇರ್ತಾಳೆ ಕಾವ್ಯನೂ ಸಹ. ಆಗ ಧನಲಕ್ಷ್ಮಿ ಅವ್ರಿವ್ರು ಹೇಳೋ ಮಾತನ್ನ ಕೇಳೋದನ್ನ ಬಿಡು, ಫಸ್ಟೇ ಈಗ ಕಲ್ಯಾಣ್ ಸುಧಾರಿಸ್ಕೊಳ್ಳೋಕೆ ಟೈಮ್ ಬೇಕು, ಹೀಗೆ ಇಮಿಡಿಯೇಟ್ಲಿ ಮದುವೆ ಅಂದರೆ ಆಸೆ ಇರಬೇಕಲ್ವಾ ಅಂತ ಕೇಳ್ತಿದ್ರೆ, ನನಗ್ಯಾಕೋ ನೀನ್ ಸೊಸೆ ಮೇಲೆ ಅನುಮಾನ ಅಕ್ಕ ನನಗೆ. ಏಂತಕ್ಕಂದ್ರೆ ಹೇಗೋ ಅವ್ರ ಮೈದನ್ನ ನೈಸ್ ಮಾಡಿ ಅಪ್ಪಂಗೆ ಕೊಟ್ಟು ಮದುವೆ ಮಾಡ್ಬೇಕು ಅನ್ನೋದೇ ಅಲ್ವಾ ಅವಳು ಯೋಚನೆ. ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ ನನ್ನ ಮಗನ್ಗೆ ಒಪ್ಸಿ ಮದುವೆ ಮಾಡಿಸೋ ಜವಾಬ್ದಾರಿ ನೀನ್ ತಗೊಳ್ತ್ಯಾ? ನಾನ್ ಯಾಕತ್ತೆ ತಗೋಬೇಕು ಆ ಜವಾಬ್ದಾರಿ? ಹಾ, ನೀನೇ ಅಲ್ವಾ ಅದಕ್ಕೆ ಹೊಣೆ, ನೀನೇ ಮಾಡ್ಬೇಕಾಗುತ್ತೆ ಅಂತ ಧನಲಕ್ಷ್ಮಿ ಅವ್ರು ಹೇಳ್ತಿದ್ರೆ, ಅಯ್ಯೋ ಅಷ್ಟು ದೊಡ್ಡ ಕರ್ಮ ನನ್ನ ತಂಗಿಗೆ ಏನ್ ಬಂದಿದೆ? ಈಗ ತಾನೇ ಶಿವನೇ ಅಂತ ನಾವು ತವ್ರ ಮನೆಯಿಂದ ಬರ್ತಾ ಇದೀವಿ, ಏನ್ ವಿಚಾರ ಅಂತ ಆದ್ರೂ ಗೊತ್ತಾ ನಿಮ್ಗೆ? ಏನು ಅಂತ ವಿಚಾರ ಅಂತ ಕೇಳ್ತಾ ಇರ್ತಾರೆ ಧನಲಕ್ಷ್ಮಿ ಅವರು. ಆಗ ನನ್ ತಂಗಿಗೂನು ಒಂದೊಳ್ಳೆ ಸಂಬಂಧ ಬಂದಿದೆ, ಆಸ್ತಿ ಅಂತಸ್ತು ಏನು ಬೇಡ ಅಂತ ಹೇಳಿದ್ದಾರೆ, ನೆಕ್ಸ್ಟ್ ವಾರಾನೇ ಅವಳಿಗೆ ಮದ್ವೆ ಅಂತ ಹೇಳ್ತಾ ಇದ್ದಿದ್ನ ನೋಡಿ ಧನಲಕ್ಷ್ಮಿಗೆ ಶಾಕ್ ಆಗಿರುತ್ತೆ. ಹಾ, ಏನು ಇಷ್ಟು ಸಡನ್ ಆಗಿ ಎಲ್ಲ ಹೋಗಿ ಇಷ್ಟು ನಿರ್ಧಾರ ಮಾಡ್ಕೊ ಬಂದ್ಬಿಟ್ಟಿದ್ದೀರಾ? ನೀವು ಈ ರೀತಿ ನಾನಾ ತರ ಅನ್ಕೊಳ್ತೀರಲ್ಲ. ಅಲ್ಲ, ನನ್ನ ತಂಗಿನೂ ಈ ಮನೆಗೆ ಮದ್ವೆ ಮಾಡಿಸ್ಬಿಟ್ರೆ ಇನ್ನ ನೀವು ಆ ನಾಗವೇಣಿ ಸುಮ್ನೆ ಇರ್ತೀರಾ ಅನ್ಕೊಂಡಿದೀರಾ? ಹೀಗೆ ನಮ್ಮ ಮೇಲೆ ಮಣ್ಗಳನ್ನೆಲ್ಲ ಎರ್ಚ್ತಾ ಇದ್ದೀರಾ, ಇಲ್ದೇ ಇರೋ ಮಾತನ್ನೆಲ್ಲ ಅಂದಿ. ಇನ್ನ ನನ್ನ ತಂಗಿಗೂ ನಿಮ್ಮ ಹತ್ರ ಎಲ್ಲ ಮಾತು ಕೇಳ್ಸಕ್ ನಮ್ಗೇನು ಅಷ್ಟೊಂದು ಆಸೆನಾ? ಬೇಡ, ಎಲ್ಲಾದ್ರೂ ಇರ್ಲಿ, ಖುಷಿಯಾಗಿರ್ಲಿ, ಈ ಮನೆಗೆ ಮಾತ್ರ ನಾವು ಸೊಸೆಯಾಗಿ ಮಾಡ್ಸಕ್ ಬಿಡೋದೇ ಇಲ್ಲ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ. ಅದನ್ನ ನೋಡಿ, ನೀನು ಕಲ್ಯಾಣ್ ಹತ್ರ ಮಾತಾಡಿ ನನ್ ತಂದಿರೋ ಸಂಬಂಧನ ಮದ್ವೆ ಮಾಡಿಸ್ಕೊಳಕ್ಕೆ ಒಪ್ಸಬೇಕಾಗಿರೋ ಜವಾಬ್ದಾರಿ ನಿಂದು. ಹೇಗಿದ್ರು ಹೇಳ್ತಾ ಇರ್ತೀಯಲ್ವಾ ನೀನು, ಕಲ್ಯಾಣ್ ಯೋಗಕ್ಷೇಮ ಎಲ್ಲ ನಾನ್ ನೋಡ್ಕೋತೀನಿ ಅಂತ. ನನಗೆ ಗೊತ್ತಿಲ್ಲ, ಈ ಮಾತ್ ನೀನೇ ಮಾಡಿಸ್ಬೇಕು ಅಂತ ಹೇಳ್ತಿದಂಗೆ, ಆಯ್ತು ಅತ್ತೆ, ನೀವ್ ಹೇಳ್ದಂಗೆ ನಾನ್ ಕಲ್ಯಾಣ್ ಅವ್ರನ್ನ ಒಪ್ಪಿಸ್ತೀನಿ ಆಯ್ತಾ, ಆದ್ರೆ ನಿಮ್ ಮನ್ಸಲ್ಲಿರೋ ಆ ಕೆಟ್ಟ ಬುದ್ಧಿನ ತೆಗ್ದಾಕಿ ಅಂತ ಹೇಳಿ ಅಲ್ಲಿಂದ ಹೊರಟಿರ್ತಾರೆ. ಇನ್ ಈ ಕಡೆ ನೋಡಿದ್ರೆ ಅಪ್ಪನ ಮೀಟ್ ಮಾಡೋದಕ್ಕೆ ಕಲ್ಯಾಣ್ ಬಂದಿರ್ತಾನೆ. ಕವಿ ಕರ್ದಲ್ಲ? ಏನು ಇಲ್ಲ ಅಪ್ಪು, ನಿನ್ ಹತ್ರ ಸ್ವಲ್ಪ ಮಾತಾಡೋಣ ಅನ್ಕೊಂಡೆ. ಏನು ಇಲ್ಲ ಬ್ರೋ, ನಿನ್ ಹತ್ರ ಸ್ವಲ್ಪ ಮಾತಾಡೋಣ ಅನ್ಕೊಂಡೆ. ಅದೇ ಏನ್ ಹೇಳು ಬೇಗ, ನನ್ಗೆ ಹೊರ್ಗಡೆ ಬೇಜಾನ್ ಕೆಲ್ಸಗಳಿದೆ. ಏನು ಮದ್ವೆ ಕೆಲ್ಸನಾ? ಏನು ನಿನ್ಗೆ ಗಂಡಿನ ಕಡೆಯವ್ರು ಬಂದಿದ್ರಂತೆ ನೋಡೋದಿಕ್ಕೆ? ಹಾ, ಒಂದ್ ಮಾತ್ ನನಗೆ ತಿಳಿಸ್ಬೇಕು ಮಾಡ್ಬೇಕು ಅನ್ನೋದು ಗೊತ್ತಿಲ್ವಾ ಬ್ರೋ? ಎಂತಕ್ ತಿಳಿಸ್ಬೇಕು? ಯಾವ ವಿಚಾರಕ್ಕೆ ತಿಳಿಸ್ಬೇಕು? ಹೀಗೆ ನಮ್ಮಿಬ್ರು ಮಧ್ಯೆ ಇಲ್ದೇ ಇರೋ ಮಾತುಗಳೆಲ್ಲ ಊರ್ ಜನ ಎಲ್ಲ ಆಡಿದ್ದಾರೆ, ಮತ್ತೆ ಅದನ್ನೇ ನಿಜ ಮಾಡೋದಿಕ್ ಹೋಗ್ತೀವಾ? ಬೇಡ, ಈಗ ಎಷ್ಟು ದೂರ ಇದೀವೋ ಅಷ್ಟೇ ದೂರ ಇದ್ದಿ ಯೋಗಕ್ಷೇಮ ತಿಳ್ಕೊತಾ ಇದೀವಲ್ಲ ಅಷ್ಟೇ ಸಾಕು ಅಂತ ಹೇಳ್ತಾ ಇರ್ತಾಳೆ. ಅಪ್ಪು, ಅಷ್ಟೇನಾ ಬ್ರೋ? ನಮ್ ಫ್ರೆಂಡ್ಶಿಪ್ ಬೆಲೆ ಇಷ್ಟೇನಾ? ಹಾ, ಅಷ್ಟಕ್ಕೂ ನಿನಗ ಮದ್ವೆ ಇಷ್ಟ ಇದೆಯಾ? ಹಾ ಇದ್ಯಾ ಬ್ರೋ ಅಂತ ಕೇಳ್ತಾ ಇರ್ತಾನೆ ಕಲ್ಯಾಣ್. ಈ ಕಡೆ ನೋಡಿದ್ರೆ ಅಪ್ಪುಗೆ, ಅಯ್ಯೋ ನಾನು ಏನಂತ ಹೇಳಿ, ಇವನು ಏನಾದರೂ ಹೇಳಿಲ್ಲ ಅಂದರೆ ಮತ್ತೆ ಅನುಮಾನ ಪಟ್ಕೋತಾನೆ, ಏನು ಮಾಡೋದು? ಈ ಕಡೆ ನಮ್ಮ ಅಪ್ಪ ಅಮ್ಮ ಖುಷಿಯಾಗಿದ್ರೆ ಅಷ್ಟೇ ಸಾಕು ಅಂತ ಒಂದು ನಿರ್ಧಾರಕ್ಕೆ ಬಂದು, ಆಗ ಹೌದು ಕವಿ, ನನಗೆ ಈ ಮದುವೆ ಇಷ್ಟ ಇದೆ, ಇಲ್ಲ ಅಂದಿದ್ರೆ ನಾನು ಯಾಕೆ ಇಷ್ಟು ಆರಾಮಾಗಿ ಖುಷಿಯಾಗಿರ್ತಿದ್ದೆ ಹೇಳು ಅಂತ ಅನ್ಕೊಳ್ತಿದ್ದಂಗೆ, ಆಗ ಯಾಕೆ ಬ್ರೋ ಸುಳ್ಳು ಹೇಳ್ತಿದ್ಯಾ? ನಿನಗೆ ನನ್ನ ಮೇಲೆ ಪ್ರೀತಿ ಇದೆ ಅನ್ನೋ ವಿಚಾರ ನನಗೂ ಗೊತ್ತಿದೆ, ನೀನು ಯಾವುದೋ ಈ ಅನಾಮಿಕಾ ಮಾಡಿರೋ ವಿಚಾರಕ್ಕೆ ಮತ್ತೆ ಎಲ್ಲಿ ನನ್ಗೂ ನಿನ್ಗೂ ಕೆಟ್ಟ ಹೆಸರು ಬರುತ್ತೆ ಅಂತ ಯೋಚನೆ ಮಾಡ್ತಿದ್ಯಾ ಅಂತ ನನಗೂ ಗೊತ್ತು ಅಂತ ಯೋಚನೆ ಮಾಡ್ತಿದ್ದಂಗೆ, ಆಯ್ತು ನನಗೆ ಬೇಜಾನ್ ಕೆಲಸ ಇದೆ, ನಾನು ಹೊರಡಬೇಕು. ಬ್ರೋ, ಯಾಕೆ ಬ್ರೋ, ಇಷ್ಟೇನಾ ನಮ್ಮ ಫ್ರೆಂಡ್ಶಿಪ್ಪು? ಹಾಗೇನೂ ಇಲ್ಲ, ನೆಕ್ಸ್ಟ್ ಟೈಮ್ ಸಿಗ್ತೀನಿ ಅಂತ ಹೇಳ್ತಾ ಇದ್ದಂಗೆ, ಆಗ ಸರಿ, ನಿನ್ನ ಫ್ಯೂಚರ್ ಲೈಫ್ ಆದರೂ ಚೆನ್ನಾಗಿರ್ಲಿ, ಆಲ್ ದ ಬೆಸ್ಟ್ ಬ್ರೋ ಅಂತ ಇಬ್ರು ಶೇಕ್ ಹ್ಯಾಂಡ್ ಮಾಡ್ಕೊಂಡು ಹೊರಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಕಲ್ಯಾಣ್ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಅಪ್ಪುನ ಹಿಂತಿರುಗಿ ನೋಡಿದ್ರು ಅಪ್ಪು ಹಾಗೆ ಹೋಗ್ತಾ ಇರ್ತಾಳೆ. ಆಗ ಅಪ್ಪುನು ಸಹ ಹೋಗ್ತಿದ್ದಂಗೆ ಇನ್ನ ಕಲ್ಯಾಣ್ ಸಹ ತಿರುಗಿ ನೋಡ್ತಾ ಇದ್ರು. ಅವಳು ಮತ್ತೆ ಎಲ್ಲಿ ಇವನ್ ಮನ್ಸಲ್ಲಿರೋ ವಿಚಾರನ ತಿಳಿಸ್ಬಿಡ್ತಾನೋ ಅಂತ ಅವಳು ಸಹ ಹೊರಟಿರ್ತಾಳೆ. ಇನ್ ಈ ಕಡೆ ನೋಡಿದ್ರೆ ಕಾವ್ಯ ಬೆಡ್ಶೀಟ್ನೆಲ್ಲ ಮಡ್ಚಿಡ್ತಾ ಇದ್ರೆ, ನಾನ್ ಕೇಳಿದ್ ನಿಜಾನಾ? ಯಾಕ್ರಿ ಬಂದ ತಕ್ಷಣ ಅಂಕುಗ್ತಾ ಇದ್ದೀರಾ? ಹೌದು, ನೀನು ಕೆಳಗಡೆ ಏನ್ ಮಾತು ಕೊಟ್ಬಿಟ್ಟು ಬಂದಿದ್ಯಾ? ಹಾ, ನಾನೇನ್ ಮಾತು ಕೊಟ್ಟೆ? ನಿಮಗೆ ಯಾರು ಏನ್ ಹೇಳಿದ್ರು ರೀ? ಹಾ, ನನಗೆ ಯಾರು ಏನ್ ಹೇಳಿದ್ರು ಅಂತ ಬೇಕಾಗಿಲ್ಲ. ನೀನು ಕಲ್ಯಾಣ್ಗೆ ಈ ಮದ್ವೆನ ಒಪ್ಸೋದಿಕ್ಕೆ ನೀನು ಒಪ್ಕೊಂಡಿದ್ಯಾ? ಹೌದಾ? ಹೌದು. ಏನಾದ್ರು ತಲೆಗಿಲ್ಲ ಕೆಟ್ಟಿದ್ಯಾ ಕಳಾವತಿ? ಯಾಕ್ರಿ ಹಾಗೆ ಮಾತಾಡ್ತಿದ್ದೀರಾ?
ಮತ್ತೆ ನಿನಗೇನ್ ಗೊತ್ತಿದೆ ಅಂತ ಅನ್ಕೊಂಡಿದ್ಯಾ ಕಲ್ಯಾಣ್ ಬಗ್ಗೆ? ಏನ್ ಗೊತ್ತಾಗ್ಬೇಕು ಅವ್ರಿಗೆ? ಈ ಮದ್ವೆ ಬೇಡ ಅಂತ ಹೇಳಿದ್ರೆ ನಿಮ್ ಚಿಕ್ಕತ್ತೆ ಮತ್ತೆ ನಿಮ್ ಚಿಕ್ಕಮ್ಮ ಹೇಗ್ ಮಾತಾಡಿದ್ರು ಗೊತ್ತಾ? ನನಗೆ ತಡ್ಕೊಳಕ್ಕಾಗ್ಲಿಲ್ಲ. ಏನೋ ನಾನು ಈ ಮನೆಗೆ ಅಪ್ಪುನ ಸೊಸೆಯಾಗಿ ಕರ್ಕೊಬಂದು 3 ಜನ ಅಕ್ಕಂದಿರು ಈ ಮನೇಲೆ ಖುಷಿಯಾಗಿ ದರ್ಬಾರ್ ಜೀವನನ ನಡೆಸ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಅನ್ನೋ ತರ ಮಾತಾಡ್ತಿದ್ದಾರೆ ನಿಮ್ ಚಿಕ್ಕಮ್ಮ ಅವರು. ಏನಂತ ಮಾತಾಡ್ತಿದ್ದಾರೆ ಹೇಳಿ? ಯೋಚನೆ ಮಾಡೋದಿಕ್ಕಾಗಲ್ವಾ ಅವರಿಗೆ? ಅಯ್ಯೋ, ಅವ್ರು ಏನಾದ್ರೂ ಅನ್ಕೊಳ್ಳಿ, ನೀನು ಕಲ್ಯಾಣ್ ಬಗ್ಗೆ ಯೋಚನೆ ಮಾಡೋ ಅಂತ ನೆಸೆಸರಿ ಇಲ್ವಾ ನಿನಗೆ? ಯಾಕ್ರಿ ಈಗ ಅವ್ರಿಗೆ ಏನಾಯ್ತ್ರಿ? ಈಗ ಅವ್ರಿಗೆ ಆ ಮದ್ವೆ ಇಷ್ಟ ಇಲ್ಲ ಅಂತಾನು ಗೊತ್ತು. ಅದಕ್ಕೆ ನಾನು ಹೇಗಾದ್ರೂ ಮಾಡಿ ಆ ಮದ್ವೆಗೆ ಒಪ್ಪಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನೀನು ಮಾಡ್ತಾ ಇರೋದು ಒಂದೊಂದು ಕೆಲಸ ಅಲ್ಲ ಕಳಾವತಿ ಅಂತ ಕೋಪ ಮಾಡ್ಕೋತಾ ಇರ್ತಾನೆ ರಾಜ್. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್. ಅಲ್ಲರಿ, ನೀವ್ಯಾಕೆ ಈಗ ನನ್ನ ಮೇಲೆ ಕೂಗಾಡ್ತಾ ಇದ್ದೀರಾ? ನಾನು ಹೇಳಿದ್ದೇನಾದ್ರೂ ತಪ್ಪಿದ್ಯಾ ಹೇಳಿ? ಹೀಗೆ ನಾನು ಯಾವುದೋ ಮುಸ್ಕಾಕೊಂಡು ಮದುವೆ ಆಗಿದ್ದೀನಿ ಅಂತ ಮನೇಲಿ ಮಾತುಗಳೆಲ್ಲ ಹೊಡ್ತು. ಅದಲ್ದಿರ ನಮ್ಮ ಅಕ್ಕನ ಜೀವನ ಚೆನ್ನಾಗಿರ್ಬೇಕು ಅಂತ ರಾಹುಲಿಗೆ ಕೊಟ್ಟು ಮದುವೆ ಮಾಡಿಸಿದ್ರೆ ಅದಕ್ಕೂ ನಾನೇ ಹೊಣೆ. ಇನ್ನ ಅಪ್ಪನೂ ಕರ್ಕೊಬಂದು ಎಲ್ಲಾರು ನಾವು ಮಾನ ಮರ್ಯಾದೆ ಎಲ್ಲ ತೆಗಿಸ್ಕೋಬೇಕೇನ್ರಿ? ಬೇಕಾಗಿಲ್ಲ. ಇಂಥ ಸಂಬಂಧ ಇದ್ರೂ ಒಂದೇ, ಇಲ್ಲ ಅಂದ್ರೂ ಒಂದೇ. ಹೇಗೋ ಈಗ ಅವಳಿಗೆ ಒಂದ್ ಗಂಡಿನ ಸಂಬಂಧ ಅವಳಿಗೆ ಆಲ್ರೆಡಿ ಈಗ ಸಂಬಂಧ ಬಂದಿದೆ. ನೆಕ್ಸ್ಟ್ ಶುಕ್ರವಾರನೇ ಅವಳಿಗೆ ಮದ್ವೆ ಅಂತ ಹೇಳ್ತಿದ್ದೆ. ಏನ್ ಹೇಳ್ತಿದ್ಯೆ? ನನಗೇನು ಇನ್ಫಾರ್ಮ್ ಮಾಡ್ಬೇಕು ನನಗೇನಾದ್ರೂ ಇನ್ಫಾರ್ಮ್ ಮಾಡ್ಬೇಕು ಅನ್ನೋದು ನಿಂಗೆ ಗೊತ್ತಿಲ್ವಾ? ನಾನು ಕರ್ದೆ ತಾನೇ ರೀ ನೀವು ಬನ್ನಿ ಅಂತ. ನೀವೇ ಬರ್ದಿರ ಆಫೀಸ್ಗೆ ಹೋದ್ರಿ. ಈಗ ಎಲ್ಲಾನು ಮಾಡಿ ನಿಶ್ಚಿತಾರ್ಥ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ದಾರೆ. ಈಗ ನಾನೇನ್ರಿ ಮಾಡ್ಲಿ? ನನಗ್ ಗೊತ್ತಿಲ್ಲ. ಏನ್ ಮಾಡ್ತೀಯೋ ಏನಿಲ್ಲೋ ನನಗ್ ಗೊತ್ತಿಲ್ಲ. ಅಪ್ಪುಗೆ ಗೊತ್ತಿಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಕಲ್ಯಾಣ್ ಮನ್ಸಲ್ಲಿ ಅಪ್ಪು ಇದ್ದಾಳೆ ಅಂತ ಹೇಳ್ತಾ ಇರ್ತಾನೆ. ಏನ್ರಿ ಮಾತಾಡ್ತಿದ್ದೀರಾ? ಎಲ್ಲಾರು ಮಾತಾಡೋ ತರ ನೀವು ಹಿಂಗ್ ಮಾತಾಡೋದ್ ಕಲ್ತ್ಬಿಟ್ರ? ಅವ್ರಿಬ್ರು ಮಧ್ಯೆ ಇರೋದು ಒಂದು ಒಳ್ಳೆ ಫ್ರೆಂಡ್ಶಿಪ್ ಬಾಂಡ್ ರೀ. ಅದ್ರಲ್ಲಿ ಅವನು ಅಪ್ಪುನ ಇಷ್ಟಪಡ್ತಿರ್ಬೋದು ಅಷ್ಟೇ. ಬೇರೆ ನೀವ್ ಅನ್ಕೊಂಡಂಗೆ ನಿಜವಾಗ್ಲೂ ಪ್ರೀತಿ ಏನಲ್ಲ. ಹೇಳದ್ನ ಅರ್ಥ ಮಾಡ್ಕೊಳ್ಳಿ ಅಂತೆ. ನಾನ್ ಹೇಳದ್ನ ನೀನ್ ಅರ್ಥ ಮಾಡ್ಕೊ. ನಾನ್ ಯಾವತ್ತಾದ್ರೂ ನಿನ್ಗೆ ಇಷ್ಟು ಒತ್ತಿ ಹೇಳಿದೀನ? ಇಲ್ಲ ತಾನೆ? ಇವತ್ತು ಅವನು ಏನು ಎತ್ತ ಅಂತ ನನಗ್ ಗೊತ್ತಾಗಿದೆ. ಅವ್ನು ಹೇಳಿರೋದ್ಕೇನೆ ನಾನು ನಿನ್ಗೆ ಹೇಳ್ತಾ ಇರೋದು ಅಂತ ಹೇಳ್ತಿದಂಗೆ, ರೀ ಯಾಕ್ರಿ ಹಿಂಗೆಲ್ಲ ಹೇಳ್ತಿದ್ದೀರಾ? ನಾನು ಈ ವಿಚಾರಕ್ಕೆಲ್ಲ ಒಪ್ಪಲ್ಲ ರೀ. ಒಪ್ಪಿಲ್ಲ ಅಂದ್ರೆ ಮತ್ತೆ ಕಲ್ಯಾಣ್ ಜೀವನನ ಹಾಳು ಮಾಡ್ತೀಯಾ? ಈಗ ಆಲ್ರೆಡಿ ಅನಾಮಿಕನ್ ಮಾತಿಂದ ಡಿಪ್ರೆಷನ್ಗೆ ಹೋಗಿದ್ದಾನೆ. ಇನ್ನು ಅಪ್ಪು ಸಿಕ್ಕಿಲ್ಲ ಅಂದ್ರೆ ಇನ್ನೂ ಅವ್ನ ಜೀವನ ಏನಾಗುತ್ತೆ? ಸ್ವಲ್ಪ ಯೋಚನೆ ಮಾಡು ಅಂತ ಹೇಳ್ತಿದ್ರು. ಹಾ ಸರಿ ಬಿಡಿ, ನೀವೇ ಹೇಳಿದ್ರಿ ಅಲ್ವಾ ಕಲ್ಯಾಣ್ ಮನ್ಸಲ್ಲಿ ಯಾರಿದ್ದಾರೆ ಅಂತ. ನಾನು ಕೇಳ್ತೀನಿ. ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಈ ವಿಚಾರನೇ ಫಸ್ಟ್ ಕೇಳ್ತೀನಿ ಅವ್ರ ಹತ್ರ ಅಂತ ಹೇಳಿನ ಅವರು ಸಹ ಇಬ್ರು ಆ ಕಡೆ ಈ ಕಡೆ ಮಕ ಸಿಂಡ್ರಿಸ್ಕೊಂಡು ಕೂತಿರ್ತಾರೆ. ಒಬ್ಳೆ ನಗ್ತಿದ್ರೆ, ಯಾಕೆ ಮಾಮ್ ಆ ರೀತಿ ನಗ್ತಾ ಇದ್ಯಾ? ಏನಾಯ್ತು? ಮನೇಲಿ ಎಂತ ಒಳ್ಳೆ ಬೆಂಕಿ ಹಚ್ಚಿಟ್ಟಿದೀನಿ, ಏನಾಯ್ತು ಅಂತ ಕೇಳ್ತಿದ್ಯಾ? ಏನ್ ಹಚ್ಚಿಟ್ಟಿದ್ಯಾ? ಹಾ, ಕಲ್ಯಾಣ್ಗೀಗ ಯಾವ್ದೋ ಹುಡುಗಿನ ಹುಡುಕ್ತಿದಾರಂತೆ. ಅದು ನೀನ್ ಮಾಡ್ಸಿರೋ ಪ್ಲಾನೆ. ಓಕೆ, ಇದರಿಂದ ನಿನ್ಗೇನು ಉಪಯೋಗ? ಅಷ್ಟಕ್ಕೂ ಕಲ್ಯಾಣ್ ಮನ್ಸಲ್ಲಿ ಅಪ್ಪು ಇದ್ದಾಳೆ ಕಣೋ. ಇನ್ನ ಅಪ್ಪನೇನಾದ್ರೂ ಈ ಮನೆಗೆ ಸೊಸೆ ಮಾಡಿದ್ರೆ ಇನ್ನ 3 ಜನ ಅಕ್ಕ ತಂಗಿರೆ ಈ ಮನೇನ ಆರಾಮಾಗಿ ರಾಜ್ಯ ಆಳ್ತಾರೆ. ಆಗ ನಾನು ನೀನು ಅಮ್ಮ ತಾಯೇ ಅಂತ ಭಿಕ್ಷೆ ಬಿಡ್ಬೇಕು. ಏನ್ ಹೇಳ್ತಿದ್ಯಾ ಮಾಮ್ ನೀನು? ಕಲ್ಯಾಣ್ ಮನ್ಸಲ್ಲಿ ಅಪ್ಪು ಇದ್ದಾಳ? ಹೌದು. ಇಷ್ಟ ದಿವಸ ನಾನು ಅವರಿಬ್ರು ಒಳ್ಳೆ ಫ್ರೆಂಡ್ಶಿಪ್ ಅಂತ ಅನ್ಕೊಂಡಿದ್ದೆ. ಇವತ್ತು ಕಲ್ಯಾಣ್ ಅವ್ರ ಅಣ್ಣನ ಮುಂದೆ ಈ ವಿಚಾರನ ಬಾಯಿ ಬಿಡ್ತಾ ಇದ್ದಿದ್ನ ನೋಡಿ ನಾನು ಕೇಳಿಸ್ಕೊಂಡೆ. ಹಾಗಾದ್ರೆ ರಾಜ್ ಸಹ ಕಲ್ಯಾಣ್ ಖುಷಿನೇ ಅಲ್ವಾ ಬಯಸೋದು? ಹೇಗಾದ್ರೂ ಮಾಡಿ ಅವ್ರಿಬ್ರನ್ನ ಒಂದ್ ಮಾಡ್ಬಿಡ್ಬೋದಲ್ವಾ ಮಾಮ್? ಅದಕ್ಕೆ ಅಲ್ವೇನೋ ಈ ಕಡೆ ಹಿಂಗ್ ಪ್ಲಾನ್ ಮಾಡಿರೋದು. ಏನೇ ಆದ್ರೂ ಕಾವ್ಯನ್ ಕಡೆಯಿಂದಾನೇ ಆಗ್ತಿದೆ ಅಂತ ಗೊತ್ತಾಗ್ಬೇಕಲ್ಲ ಮನೆ ಮಂದಿಯವ್ರಿಗೆ. ಅದಕ್ಕೆ ಈ ರೀತಿ ಪ್ಲಾನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಕಾವ್ಯ ಇನ್ನ ಬೆಳಗ್ಗೆ ಆಗಿರುತ್ತೆ. ಕಾವ್ಯ ಇನ್ನ ತರಕಾರಿ ಹೆಚ್ಚ್ತಾ ಇದ್ದಂಗೆ ಅವ್ರ ಯಜಮಾನ್ರು ಹೇಳಿರೋ ಮಾತನ್ನ ಅವಳ ಕಣ್ಮುಂದೆನೆ ಅದ್ರತಾ ಇರುತ್ತೆ. ಅಷ್ಟೊತ್ತಿಗೆ ಕಲ್ಯಾಣ್ ಅವರು ಹಾಲಿಂದ ಕಿಚನ್ ಹತ್ರ ಬರ್ತಿದ್ದಂಗೆ, ಕವಿಯವ್ರೆ 1 ನಿಮಿಷ ಇರಿ. ಯಾಕತ್ಗೆ? ಏನಾಯ್ತು? ಸ್ವಲ್ಪ ನಿಮ್ಮ ಹತ್ರ ಮಾತಾಡ, ಹೊರ್ಗಡೆ ಹೋಗೋಣವಾ? ಸರಿ ಬನ್ನಿ ಅತ್ಗೆ ಅಂತ ಹೇಳಿ ಇನ್ನ ಕಲ್ಯಾಣ್ ಮತ್ತೆ ಕವಿಯವರು ಇಬ್ರು ಬಂದು ಮಾತಾಡ್ತಾ ನಿಂತಿರ್ತಾರೆ. ಅಲ್ಲ ಕವಿಯವ್ರೆ, ನನಗೆ ಒಂದು ವಿಚಾರ ಕಿವಿಗೆ ಬಿತ್ತು. ಏನತ್ಗೆ ಅದು?
ನೀವು ನನ್ನ ತಂಗಿನ ಪ್ರೀತಿ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ರೆ ಕಲ್ಯಾಣ್ ಏನು ಬಾಯಿ ಬಿಡ್ದಿರಾ ಮೌನವಾಗಿರ್ತಾನೆ. ಅಷ್ಟೊತ್ತಿಗೆ ಕಾವ್ಯನೇ ಅವಳಿಗವಳೆ ಮನ್ಸಿಗೆ ತೋಚಿರೋ ಥರ ಎಲ್ಲ ಮಾತಾಡ್ತಾ ಇರ್ತಾಳೆ. ನೀವೆಲ್ಲಿ ಅವಳನ್ನ ಇಷ್ಟಪಡ್ತೀರಾ? ಅಷ್ಟಕ್ಕೂ ನಿಮ್ಮ ಮನ್ಸಲ್ಲಿ ಇದ್ದಿದ್ದು ಅನಾಮಿಕಾ ಅಲ್ವಾ? ಈಗ ಸಡನ್ ಆಗಿ ಅಪ್ಪು ಮೇಲೆ ಪ್ರೀತಿ ಯಾಕೆ ಬರುತ್ತೆ? ಅಷ್ಟು ಮೇಲೆ ಪ್ರೀತಿ ಯಾಕೆ ಬರುತ್ತೆ? ನಿಮ್ಮ ಮನ್ಸಲ್ಲಿ ಇರೋದು, ನಿಮ್ಮ ಮನ್ಸಲ್ಲಿ ಅವಳ ಮೇಲೆ ಒಳ್ಳೆ ಭಾವನೆ ಇದೆ, ಅವಳ ಜೀವನ ಚೆನ್ನಾಗಿರ್ಬೇಕು ಅನ್ನೋ ಆಸೆ ನಿಮಗಷ್ಟೇ, ಬೇರೆ ಇನ್ನೇನು ಅಲ್ಲ. ನೋಡಿದ್ರೆ ನಿಮ್ಮಣ್ಣ ತಪ್ಪಾಗಿ ಅರ್ಥ ಮಾಡ್ಕೊಂಡು ನನ್ನ ಹತ್ರನೇ ವಾದ ಮಾಡ್ತಿದ್ದಾರೆ. ಇಲ್ಲ, ಕಲ್ಯಾಣ್ ಮನ್ಸಲ್ಲಿ ಅಪ್ಪು ಇದ್ದಾಳೆ, ಅವ್ನ್ ಪ್ರೀತಿ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇವರು ಏನಂತ ಮಾತಾಡ್ತಿದ್ದಾರೆ. ಎಲ್ಲರ ಥರನೂ ನಿಮ್ಮ ಅಣ್ಣನೂ ಮಾತಾಡೋಂಗೆ ಕಲ್ತ್ಬಿಟ್ರು. ನೀವಿಬ್ರು ಒಳ್ಳೆ ಸ್ನೇಹಿತರು, ಒಬ್ರಿಗೊಬ್ರು ಎಲ್ಲ ಸರಿ ಮಾಡ್ಕೊಳ್ತೀರಾ ಅಂತ ನಾನು ಸುಮ್ಮನೆ ಇದ್ರೆ, ಈಗ ನಿಮ್ಮ ಅಣ್ಣ ಹೇಳ್ತಿದ್ದಾರೆ ಸಡನ್ ಆಗಿ, ಅಷ್ಟು ನೇರ ಖಂಡಿತವಾಗಿ ಇಲ್ವೇ ಇಲ್ಲ ಅಂತ ವಾದ ಮಾಡ್ತಿದ್ದಾರೆ. ಅದಕ್ಕೆ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ನಿಜ ಹೇಳಿ ಕವಿಯವರೇ ಅಂತ ಕೇಳ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಕಲ್ಯಾಣ್ ಏನು ಮಾತಾಡ್ತೀರಾ ಮೌನವಾಗಿರ್ತಾನೆ. ಈಗ ಕಲ್ಯಾಣ್ ಅವ್ರ ಅತ್ತಿಗೆ ಹತ್ರ ಈ ಪ್ರೀತಿ ವಿಚಾರ ಎಲ್ಲ ಒಪ್ಕೊಳ್ತಾನ. ಈ ಕಡೆ ನೋಡಿದ್ರೆ ಧನಲಕ್ಷ್ಮಿ ಅವ್ರಿಗೆ ಕಾವ್ಯ ಮಾತು ಕೊಟ್ಟಿದ್ದಾಳೆ, ಹೇಗಾದ್ರೂ ಮಾಡಿ ಬೇರೆ ಮದುವೆಗೆ ಸಿದ್ಧತೆ ಮಾಡಿಸ್ತೀನಿ ಕಲ್ಯಾಣ್ ಅವ್ರನ್ನ ಅಂತ. ಈಗ ಆ ಮಾತಿಗೆ ಕಾವ್ಯ ಮುರಿತಾಳ ಅಥವಾ ಅಪ್ಪನೇ ಕೊಟ್ಟಿ ಕಲ್ಯಾಣ್ಗೆ ಮದುವೆ ಮಾಡಿಸ್ತಾಳ? ನಾನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.